ಅಕ್ರಮ ಕಲ್ಲು ಗಣಿಗಾರಿಕೆಗೆ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಜಿಂದಾಬಾದ್ ಭಾರಿ ಕಾರ್ಮಿಕರ ಜೀವ ರಕ್ಷಣೆ ಮಾಡಲು ಸರ್ಕಾರಕ್ಕೆ ಧಿಕ್ಕಾರ. ಭಾರಿ ಕಾರ್ಮಿಕರ ಜೀವ ರಕ್ಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅಕ್ರಮ ಕಲ್ಲು ಗಣಿಗಾರಿಕೆಗೆ ಧಿಕ್ಕಾರ. ಬಂಧುಗಳೇ, ಈ ದಿನ ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇರ್ತಕ್ಕಂಥ ಧರಣಿಯ ಉದ್ದೇಶ ನಿನ್ನೆ ಅಲ್ಲದ ಮೊನ್ನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಕಾರ್ಮಿಕರ ಸಾವು ದುರಂತ, ಆ ದುರಂತವನ್ನು ಖಂಡಿಸೋದಷ್ಟೇ ಅಲ್ಲ, ಆ ದುರಂತಕ್ಕೆ ಕಾರಣಕರ್ತರಾದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈ ದಿನ ಫ್ರೀಡಂ ಪಾರ್ಕಲ್ಲಿ ನಾವು ಒತ್ತಾಯ ಮಾಡಿ ಧರಣಿ ಮಾಡ್ತಾ ಇದ್ದೀವಿ. ಸೊ ರಾಜ್ಯ ಸರ್ಕಾರ ಈ ಸಾವುಗಳ ನೇರ ಹೊಣೆ ಹೊರಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು ಹೊಸದೇನಲ್ಲ, ಸಾವುಗಳಾಗ್ತಾ ಇರ್ತಕ್ಕಂಥದ್ದು ಹೊಸದೇನಲ್ಲ. ಸಾವಿರಾರು ಜನ ಸತ್ತೋಗಿದ್ದಾರೆ. ಕಲ್ಲು ಗಣಿಗಾರಿಕೆ, ವಿಶೇಷವಾಗಿ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಕಲ್ಲು ಗಣಿಗಾರಿಕೆ ಕ್ವಾರಿಗಳಲ್ಲಿ ಸತ್ತಿರ್ತಕ್ಕಂಥ ಅವ್ರ ಸಂಖ್ಯೆ ಸರ್ಕಾರಕ್ಕೆ ಇದುವರೆಗೂ ಸಿಕ್ಕಿಲ್ಲ. ಕಳೆದ 2-3 ವರ್ಷಗಳ ಹಿಂದೆ ಮಾಲೂರು ಶಾಸಕರು ಮಾಡ್ತಾ ಇದ್ದಂಥ ಕ್ವಾರಿ ಜಾಗದಲ್ಲಿ ಒಬ್ಬ ಸತ್ತೋದ. ಇದುವರೆಗೂ ಯಾರಿಗೆ ಶಿಕ್ಷೆ ಆಯಿತು, ಯಾರಿಗೆ ನ್ಯಾಯ ದಕ್ತು ಅನ್ನೋದು ಇನ್ನೂ ಗೊತ್ತಾಗೇ ಇಲ್ಲ. ಈ ರೀತಿಯ ಪ್ರಕರಣಗಳು ಇಡೀ ರಾಜ್ಯದಾದ್ಯಂತ ಕ್ವಾರಿ ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲೆಲ್ಲ ಕೂಡ ನಡೀತದೆ. ಇದಕ್ಕೆ ಮೂಲ ಕಾರಣ ಕ್ವಾರಿ ಮಾಡತಕ್ಕಂಥ ಮಾಲೀಕರು ಎಷ್ಟು ಮುಖ್ಯನೋ, ಕ್ವಾರಿ ನಡೆಸ್ತಕ್ಕಂಥ ಗುತ್ತಿಗೆದಾರರು ಎಷ್ಟು ಮುಖ್ಯನೋ, ಜೊತೆಗೆ ಅವರಿಗೆ ಪರವಾನಗಿ ಕೊಡ್ತಾ ಇರ್ತಕ್ಕಂಥ ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಅಷ್ಟೇ ಜವಾಬ್ದಾರಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟು ಇಂಥ ಸಾವುಗಳು ಆಗಬಾರ್ದು ಅಂತ ಹೇಳಿದ್ರೆ ಅದು ನಡೆಯಲ್ಲ. ಸಾವುಗಳು ನಡೀತವೆ ಅಂತಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ರಾಜಕಾರಣಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಯಾ MLA ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕ್ವಾರಿ ಆಗ್ತದೋ ಆ ಕ್ವಾರಿಯಲ್ಲಿ MLAಗಳ ಪಾತ್ರ ಇದೆ. ಅದಕ್ಕೆ ಜೀವಂತ ಉದಾಹರಣೆ ಅಂತ ಹೇಳಿದ್ರೆ ಕನಕಪುರದ ಬಂಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರೇ ಜೀವಂತ ಸಾಕ್ಷಿಯಾಗಿದ್ದಾರೆ. ಬಂಡೆಯ ಕ್ವಾರಿಗಳ ಆರಂಭ ಆಗಿದ್ದೇ ಅವರಿಂದ ಈ ಕರ್ನಾಟಕದಲ್ಲಿ. ಅಲ್ಲಿ ನಡೆದಿರ್ತಕ್ಕಂಥ ಸಾವು ನೋವುಗಳಿಗೆ ಲೆಕ್ಕ ಇಲ್ಲದೆ ಇರೋದ್ರಿಂದ ಇಂಥ ಬಂಡೆ DKC ಅವ್ರ ಊರಲ್ಲೇ ಹಿಂಗೆ ನಡೆದಿರ್ಬೇಕಾದ್ರೆ ಇನ್ನು ನಮ್ಮೂರುಗಳಲ್ಲಿ ನಡೆದ್ರೆ ಏನು ಯಾರು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿ ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊರಬೇಕು. ನಿಮಗೆ ರಾಜ್ಯ ಸರ್ಕಾರದಲ್ಲಿ ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿರೋದು ಇಂಥದ್ದೆಲ್ಲ ನಡೀತಾ ಇದೆ. ನಿನ್ನೆ ನಡೆದಿರ್ತಕ್ಕಂಥ ದುರಂತದಲ್ಲಿ 7 ಜನ ಸತ್ತಿದ್ದಾರೆ, ಇನ್ನು 5 ಜನ ಸಾವು ನೋವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ಅಲ್ಲಿ 2 ಕಂಪ್ನಿಗಳು ಕ್ವಾರಿ ನಡೀತಾ ಇದೆ. ಇಲ್ಲ ಚೀಟಿ ಕೊಡಪ್ಪ. ಕಾವೇರಿ ಸ್ಟೋನ್ ಕ್ರಷರ್ಸ್ ಅಂತ ಒಂದು, ಎರಡನೇದು ಬಸವೇಶ್ವರ ಸ್ಟೋನ್ ಕ್ರಷರ್ಸ್. ಇವರು ಅರೆಸ್ಟ್ ಮಾಡಿರೋದು ಸಾಯಿರಾಮ್ ಕ್ರಷ್ ಮಾಲೀಕನ. ಕಾವೇರಿ ಸ್ಟೋನ್ ಕ್ರಷರ್ಸ್ ಮಾಲೀಕನ ಬಿಟ್ಟಿದ್ದಾರೆ, ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕನ ಬಿಟ್ಟಿದ್ದಾರೆ. ಆನಂದ್ ಸ್ವಾಮಿ ಮತ್ತು ಉದಯ್ ಶಂಕರ್ ಇಬ್ಬರನ್ನೂ ಬಿಟ್ಟಿದ್ದಾರೆ, ಮಾಲೀಕರು ಇವರು. ಆದರೆ ಸಾಯಿರಾಮ್ ಲೀಸ್ ತಗೊಂಡಿರ್ತಕ್ಕಂಥ ಸಾಯಿರಾಮ್ ಸ್ಟೋನ್ ಕ್ರಷರ್ನ ಮಾಲೀಕನನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲೇ ಗೊತ್ತಾಗುತ್ತೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಒಬ್ಬನಿಗೆ ಕೊಟ್ಟು ಇನ್ನೊಬ್ಬ ಅದನ್ನು ಲೀಸ್ ಮಾಡ್ತಾನೆ, ಅದು ಅಕ್ರಮ ಗಣಿಗಾರಿಕೆ. ಮಾಲೀಕ ಬೇರೆ ಅವ್ರಿಗೆ ಲೀಸ್ ಕೊಡಬೇಕಾ ಬೇಡ ಅನ್ನೋದು ಪ್ರಶ್ನಾರ್ಹ. ಈ ಹಿನ್ನೆಲೆಯಲ್ಲಿ ಕಾವೇರಿ ಸ್ಟೋನ್ ಕ್ರಷರ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಮೇಲೆ ಬಸವೇಶ್ವರ ಸ್ಟೋನ್ ಕ್ರಷರ್ನ ಬಂಡೆ ಬಿದ್ದು ಈ ಸಾವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲೇ ಮುಖ್ಯಮಂತ್ರಿಗಳನ್ನೇ ಹೋಗಿದ್ದಾರೆ, ತನ್ನ ಬಲಗೈ ಬಂಟ್ರೆ ಇವರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಆರೋಪ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಯಾರನ್ನ ಏನು ಸಮಾಧಾನ ಮಾಡಬೇಕು, ಯಾವ ಅಧಿಕಾರಿಗೆ ಏನು ಸಾಂತ್ವನ ಹೇಳಬೇಕು ಅನ್ನೋ ಕಾರಣಕ್ಕಾಗಿನೇ ಅಲ್ಲಿಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಅರೆಸ್ಟ್ ಮಾಡಿರೋದು ಕಾವೇರಿ ಸ್ಟೋನ್ ಕ್ರಷರ್ ಮಾಲೀಕನನ್ನಲ್ಲ, ಬಸವೇಶ್ವರ ಸ್ಟೋನ್ ಕ್ರಷರ್ನ ಮಾಲೀಕನನ್ನಲ್ಲ, ಸಾಯಿರಾಮ್ ಕ್ರಷ್ ಸ್ಟೋನ್ ವರ್ಕರ್ನ ಏನು ಮಾಲೀಕನನ್ನ ಅರೆಸ್ಟ್ ಮಾಡೋದು. ಇಲ್ಲೇ ರಾಜ್ಯ ಸರ್ಕಾರ ಏನು ಮಾಡ್ತದೆ,
ಯಾವ ರೀತಿ ಆರಂಭದಿಂದಲೂ ಸ್ಟೋನ್ ಕ್ರಷರ್ ಕಾರ್ಮಿಕರ ಸಾವುಗಳನ್ನು ಮುಚ್ಚಾಕ್ತಾ ಇದ್ದಾರೆ ಅನ್ನೋದಕ್ಕೆ ಈ ಪ್ರಕರಣನು ಸಾಕ್ಷಿಯಾಗಿದೆ ಅಂತೇಳಿ ಇವತ್ತು ಇದು ಯಾವುದೇ ಕಾರಣಕ್ಕೂ ನೀವು SITಗೆ ವಹಿಸ್ತೀವಿ CODಗೆ ವಹಿಸ್ತೀವಿ ಅಂತೇಳಿ ನಾವು ಒಪ್ಪಲ್ಲ. ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಒಮ್ಮತದಿಂದ ಒತ್ತಾಯ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ, ನಮ್ಮ ಡೆಲಿಗೇಷನ್ ಹೋಗಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ರೆ ನಾವು ಒಪ್ತೇವೆ, ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೇಳಕ್ ಇಷ್ಟಪಡುತ್ತೆ. ಪರಿಹಾರ ಅವ್ರು ಹೇಳ್ತಾರೆ 5 ಲಕ್ಷ 10 ಲಕ್ಷ, ಇದು ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ಮನೆಯ ಮಕ್ಕಳೇನಾದರೂ ಇಂಥ ಕ್ವಾರಿ ದುರಂತದಲ್ಲಿ ಸತ್ತರೆ ನೀವು ಕೋಟ್ಯಾಂತರ ರೂಪಾಯಿ ಕೊಡ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಆದರೆ ಯಾವುದೋ ಬಡವ ಮಕ್ಕಳು ಪಾಪ ತಮಿಳುನಾಡಿಂದ ಬಂದಿದ್ದಾರೆ ಅಥವಾ ಗದಗಿಂದ ಬಂದಿದ್ದಾರೆ, ನಿಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಆ ಕಾರ್ಮಿಕರ ಬದುಕಿಗೆ ರಕ್ಷಣೆ ಇಲ್ಲ. ಕಾನೂನಿದೆ, ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥ ಸಿಬ್ಬಂದಿ ಇಲ್ಲ, ನಿಮ್ಮ ಸ್ಟಾಫ್ ಇಲ್ಲ, ನಿಮ್ಮ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇವತ್ತು ಇದರಲ್ಲಿ ಶಾಮೀಲಾಗಿರೋದನ್ನ ನೀವು ಬಯಲ್ಗೆಳಿಬೇಕು. ಅವರನ್ನು ಮೊದಲು ಅರೆಸ್ಟ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿದ್ದಾದ್ಮೇಲೆ ಅಕ್ರಮ ಗಣಿಗಾರಿಕೆ ನಿಲ್ಲುತ್ತೆ. ಈ ಕಾರಣಕ್ಕಾಗಿ ಈ ಪ್ರಕರಣವನ್ನು ತಾವು ಹೋಗಿ ಸ್ಪಾಟ್ಗೆ ಹೋಗಿ ಯಾವ ನ್ಯಾಯ ದಕ್ಸ್ತೀರೋ ಗೊತ್ತಿಲ್ಲ, ಆದರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ನೀವು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸಾವುಗಳಿಗೆ ಮೂಲ ಕಾರಣ ಇಲಾಖೆ ಅಧಿಕಾರಿಗಳು ಅನ್ನೋದನ್ನ ಅರ್ಥ ಮಾಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಕಾವೇರಿ ಸ್ಟೋನ್ ಕ್ರಷರ್ ಉದಯ್ ಶಂಕರ್ ಅಥವಾ ಬಸವೇಶ್ವರ ಸ್ಟೋನ್ ಕ್ರಷರ್ ಆನಂದ ಸ್ವಾಮಿ ಇವರಿಬ್ಬರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಅವ್ರನ್ನ ಬಿಟ್ಟಿದ್ದೀರಿ, ಅಧಿಕಾರಿಗಳನ್ನು ಅರೆಸ್ಟ್ ಮಾಡಬೇಕು. ಈ ಕಾರಣಕ್ಕಾಗಿ ನೀವು ಆರಂಭದಲ್ಲೇ ತನಿಖೆಯನ್ನ ದಿಕ್ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ರಿಪಬ್ಲಿಕನ್ ಅನ್ಯಾಯ